ಈಗ ನೋಡಿ ನಂದು ಮತ್ತು ರೂಪಂದು ಡ್ರೆಸ್ ಮ್ಯಾಚಿಂಗು ಮತ್ತು ಅವರಿಬ್ರದ್ದು ಮ್ಯಾಚಿಂಗ್ ನೋಡಿ ಮುಂದೆ ಹೋಯ್ತವ್ರೆ. ಎಲ್ಲರೂ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿದ್ರೆ ನಾವು ಅಂಗಡಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ನಿಮಗೆ ಒಂದು ಜಾತ್ರೆ ತೋರಿಸ್ತೀನಿ ನೋಡಿ. ನೋಡಿ ಈಗ ಇಲ್ಲೇ ಪ್ರಸಾದ ಕೊಟ್ಟಿದ್ದಾರೆ, ಟೊಮಟೊ ಬಾತು ಮತ್ತು ಕಾಳು ಗೊಜ್ಜು, ಮೊಸರು ಬಜ್ಜಿ, ಒಂದು ಒಬ್ಬಟ್ಟು. ಎಲ್ಲರೂ ಊಟ ಮಾಡ್ತಾರೆ. ಈಗ ನೋಡಿ ಪೂಜೆ ಗೀಜೆ ಎಲ್ಲ ಮಾಡಾಕೈತೆ ನೋಡಿ. ಫೋಟೋ ಹುಚ್ಚಿಡ್ದೈತೆ, ಅವಾಗ ಫೋಟೋ ತಗೋತಾವಳೆ. ಈಗೆಲ್ಲ ಇವತ್ತು ಬಂದು ಹೊಸ ವರ್ಷ ಅಲ್ವಾ, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಾ ಈಗ ಎಲ್ಲರೂ ಬಸ್ಗೆ ಹೋಗ್ಬೇಕು ಅಂತ ಇದು ಮಾಡಿಕೊಂಡು. ಯಾವುದು ಚೆಂದ ದೇವಸ್ಥಾನ ಹೆಸರು? ಬೆಟ್ಲಗುಂಡಪ್ಪನ ದೇವಸ್ಥಾನ. ಸುಮಾರು ಸಲ ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ. ಇವತ್ತು ಹೋಗ್ತಾ ಇದ್ದೀವಿ, ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಏನಿದು ಅಂದರೆ ಮ್ಯಾಚಿಂಗ್ ಹಾಕಿದ್ದೀವಿ, ತೋರಿಸ್ತೀನಿ. ನಾನು ಮತ್ತು ರೂಪ ಮ್ಯಾಚಿಂಗು, ಮತ್ತು ನಮ್ಮ ಅಕ್ಕ ಮತ್ತು ಅವ್ರ ಅಕ್ಕ ಲಾವಣ್ಯಕ್ಕ ಮ್ಯಾಚಿಂಗ್. ನಮ್ಮ ಅವ್ವನೂ ರೆಡಿಯಾಗಿದ್ದಾರೆ, ಪುಟ್ಟಮ್ಮನೂ ಬರ್ತಾರೆ, ಅಮೃತನೂ ಬರ್ತಾಳೆ. ಅಮೃತ ಮತ್ತು ಅವರ ಮಮ್ಮಿ ಆಂಟಿ ಇಬ್ಬರು ಮ್ಯಾಚಿಂಗ್ ಇಕ್ಕಿರ್ತಾರೆ, ರೆಡ್ ಕಲರ್. ಬನ್ನಿ ಈಗ ಹೋಗುವ. ರೂಪನ್ನು ತೋರಿಸ್ತೀನಿ, ಒಟ್ಟಿಗೆ ಮ್ಯಾಚಿಂಗ್ ಇಕ್ಕಿದ್ದೀವಲ್ಲ ನಾವು. ಮತ್ತು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಅವನೇನೆ ಲಾಗ್ ಏನಾರು ನೋಡಿಲ್ಲ ಅಂದರೆ ನೋಡಿ, ಅಪ್ಲೋಡ್ ಆಗಿದೆ ಹಾಗೇ. ಬನ್ನಿ ಈಗ ಹೋಗೋಣ. ಬಸ್ಗೆ ಹೋಗಬೇಕು, 12:30 ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ಈಗ ಬೇಗ ಬನ್ನಿ ಹೋಗೋಣ. ಈಗ ನೋಡಿ ನಂದು ಮತ್ತು ರೂಪಂದು ಡ್ರೆಸ್ ಮ್ಯಾಚಿಂಗು ಮತ್ತು ಅವರಿಬ್ರದ್ದು ಮ್ಯಾಚಿಂಗ್ ನೋಡಿ ಮುಂದೆ ಹೋಯ್ತವ್ರೆ. ನಾವು ಬಿಟ್ಬಿಟ್ಟು ನಮ್ಮನ್ನ ಇಲ್ಲಿ ಅಮೃತನ ಬಂದಿದ್ದಾಳೆ, ಅವ್ರ ಅಮ್ಮ ಮತ್ತು ಅವ್ರ ಮಮ್ಮಿ ಮ್ಯಾಚಿಂಗ್. ತಾಯಿ ಮಮ್ಮನ ಮ್ಯಾಚಿಂಗ್ ಪಿಂಕು ನೋಡಿ. ಎಲ್ಲರೂ ಮ್ಯಾಚಿಂಗ್ ಇಕ್ಕಿದ್ದೀವಿ. ಇದೇನೇ ಸ್ಪೆಷಲ್ ನಮಗೆ ಹೊಸ ವರ್ಷಕ್ಕೆ. ಈ ಥರ ಮ್ಯಾಚಿಂಗ್ ಇಕ್ಕಬೇಕು ಅಂತ ಒಂದು ವಾರದಿಂದ 2 ವಾರ ಇವೇನೋ 15 ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡು ಪ್ಲ್ಯಾನ್ ಮಾಡಿ ಒಂದು ತಿಂಗಳಾಯಿತು. ಆದರೆ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದು 15 ದಿವಸದಿಂದ. ಆಮೇಲೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಮ್ಯಾಚಿಂಗ್ ಮಾಡ್ಕೊಂಡು ಇಕ್ಕೊಂಡಿದ್ದೀವಿ. ಹೆಂಗೆ ಕಾಣಿಸ್ತಿದೆ ಅಂತ. ಅದೀಗ ಬಸ್ಗೆ ಹೋಗ್ಬಿಟ್ಟು ದೇವಸ್ಥಾನ ಸಿಗ್ತೀವಿ. ಎಲ್ಲರೂ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿದ್ರೆ ನಾವು ಅಂಗಡಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ನಿಮಗೆ ಒಂದು ಜಾತ್ರೆ ತೋರಿಸ್ತೀನಿ ನೋಡಿ. ಮಾಲಿ ಆಯಿತು, ಜಾತ್ರೆ ತೋರಿಸ್ತೀನಿ ನೋಡಿ. ಈಗ ಒಂದು ಬಸ್ ಬತ್ತು, ಅದರಲ್ಲಿ ಉಸಿರು ಆಡೋಕ್ಕಾರು ಜಾಗ ಇದ್ದಿದ್ರೆ ಆಯ್ತಿತ್ತು. ಯಪ್ಪ ಬಸ್ ಹಿಂಗೆ ಮನೆಗೆ ಅದಾಯ್ತು. ಹಿಂಗೆ ಎಷ್ಟೊಂದು ಜನ ಬಂದಿದ್ರು ಅಂತ ಅಂದರೆ ಈಗೆಲ್ಲ ಹೋಗ್ತಾ ಇದ್ದಾರೆ. ಅಲ್ಲೊಂದು ತಿದ್ದಿದ್ದು ಜನ ಇರ್ತಾರೆ. ಬಂದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನ್ಯೂ ಇಯರ್ಗೆ ಇದೆ ಜಾಸ್ತಿ ಬರೋದು, ಜಾಸ್ತಿ ಕಬ್ಬಾಳಿಗೆ ಮತ್ತೆ ಇಲ್ಲಿಗೆ ಮನೆ ಕಂಡೆ ಅವನು ಇನ್ನೂ ಕುತ್ಕೊಂಡು ಜಾಗ ಬಿಟ್ಟಿದ್ರಾ? ನನಗಂತೂ ಕೈ ಹಿಡ್ಕ ಕೈಯೇ ನಾವು ಬಂದ್ಬಿಟ್ಟು ಒಳಗಡೆ ಆಗಿ ನೋಡೋಣ. ನೋಡಿ ಈಗ ಇಲ್ಲೇ ಪ್ರಸಾದ ಕೊಟ್ಟಿದ್ದಾರೆ, ಟೊಮಟೊ ಬಾತು ಮತ್ತು ಕಾಳು ಗೊಜ್ಜು, ಮೊಸರು ಬಜ್ಜಿ, ಒಂದು ಒಬ್ಬಟ್ಟು. ಎಲ್ಲರೂ ಊಟ ಮಾಡ್ತಾರೆ. ಅಲ್ಲಿ ಕುತ್ಕೋದಲ್ಲಿ ಚೇರ್ ಇತ್ತಲ್ಲಿ ಸುಸ್ತಾಗ್ಬಿಡಲ್ಲ ಪೂರ್ತಿ ಇವಳು. ಅಲ್ಲಿ ನೋಡಿ ರೂಪ. ಈಗ ನೋಡಿ ಎಲ್ಲರೂ ಮ್ಯಾಚಿಂಗ್. ನಾನು ರೂಪ, ಮಮತಾ ಆಂಟಿ ಮತ್ತು ಅಮೃತ, ನಮ್ಮ ಅಕ್ಕನ ಮತ್ತು ಮಾಲಿ ಅಕ್ಕ ಸೇರಿಸಿದ್ದೀನಲ್ಲ. ಈಗೆಲ್ಲ ದೇವಸ್ಥಾನದಾಗ ಬಂದಿದ್ದೀವಿ. ಈಗ ಬನ್ನಿ ಈಗ ಪೂಜೆಯನ್ನು ಮಾಡ್ಕೊಂಡು ಹೋಗುವ. ಅಮೃತ ದೇವಸ್ಥಾನ ಕೀ ನೋಡಿ ಪಾಟಿ ಐತೆ. ಕೀ ತೆಗಿದು ಇದು ತೋರಿಸಿದ್ದು ತಗೊಳ್ಳದೆ. ಈಗ ಓಪನ್ ಇದೆಯಲ್ಲ ದೇವಸ್ಥಾನ, ಅದಕ್ಕೆ ಹೊಳಕ್ಕೆ ನಾವೇ ಪದಾರ್ಪಣೆ ಮಾಡೋಣ. ಇಲ್ಲಿದು ಅಯ್ಯ ಮತ್ತು ದೇವಸ್ಥಾನದಲ್ಲಿ ಸರಿಯಾಗಿ ಫೋಟೋ ಅಂತೀನಿ, ವೀಡಿಯೋನೂ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಅಲ್ಲಿ ಜಾಸ್ತಿ ರಶ್ ಇದ್ದರು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ವೀಡಿಯೋ ಮಾಡೋಕ್ಕಾಗಿಲ್ಲ ಸರಿಯಾಗಿ, ಅದಕ್ಕೆ ಇಲ್ಲಿ ಮಾಡೋಣ ಅಂತ. ಪೂಜೆ ಹಾಕಿದ್ದೀವಿ. ಆ ಥರದ್ದೆಲ್ಲ ಹಾಕಿ ಇನ್ನೊಂದ್ರಲ್ಲೆಲ್ಲ ಅದು
ಈಗ ನೋಡಿ ಪೂಜೆ ಗೀಜೆ ಎಲ್ಲ ಮಾಡಾಕೈತೆ ನೋಡಿ. ಫೋಟೋ ಹುಚ್ಚಿಡ್ದೈತೆ ಅವಾಗ ಫೋಟೋ ತೆಗೆತ್ತವಳೆ. ಈಗೆಲ್ಲ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡೋಗೋಣ ಅಂತ ಕುತ್ಕೊಂಡವ್ರೆ. ಈಗೆಲ್ಲ ಪೂಜೆ ಗೀಜೆ ಎಲ್ಲ ಆಗಿದೆ. ಇಲ್ಲಿಗೆ ಲಾಗ್ನ ಕೂಡ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್ ಬಾಯ್. ಯಾಕಂದ್ರ ಟಾಟಾ.